ದಾವಣಗೆರೆ ಜಿಲ್ಲಾ 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ನಿಕಟಪೂರ್ವ ಅಧ್ಯಕ್ಷರು ಆಗಿರುವಂಥ ಸಿದ್ದನ ಮಠದ ಯುಗಧರ್ಮದ ರಾಮಣ್ಣ ಅವರೇ ಅಧಿಕಾರವನ್ನು ಹಸ್ತಾಂತರ ಮಾಡಿ ನೂತನ ಅಧ್ಯಕ್ಷರಾಗಿ ಅಧಿಕೃತವಾಗಿ ಅಧಿಕಾರವನ್ನು ಸ್ವೀಕರಿಸ್ತಾ ಇರುವಂಥ ನಮ್ಮೆಲ್ಲರ ನೆಚ್ಚಿನ ಸಾಹಿತಿಗಳು, ಅತ್ಯಂತ ಕ್ರಿಯಾಶೀಲ ಪ್ರಾಧ್ಯಾಪಕರಾಗಿ ನಾಡಿನ ಉದ್ದಗಲಕ್ಕೂ ಚಿರಪರಿಚಿತರಾಗಿರುವಂಥ ಪ್ರೊಫೆಸರ್ ಸಿ ವಿ ಪಾಟೀಲ್ ಸರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಕನ್ನಡದ ಮನಸ್ಸುಗಳೇ, ಮಾಧ್ಯಮದ ಮಿತ್ರರೇ, ಈಗ 110 ವರ್ಷಗಳ ಕನ್ನಡ ಸಾಹಿತ್ಯ ಪರಿಷತ್ನ ಇತಿಹಾಸವಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರು ಇದರ ಸದಸ್ಯತ್ವವನ್ನು ಪಡೆದಿದ್ದು, ಕೇವಲ 250 ರೂಪಾಯಿಗಳಲ್ಲಿ ನೀವುಗಳೆಲ್ಲರೂ ಕೂಡ ಸದಸ್ಯ ಆಗುವಂಥ ಅವಕಾಶ ಹೊಂದಿದ್ದು, ಇಂಥ ಒಂದು ಸಾಹಿತ್ಯ ಪರಿಷತ್ತು ನಾಡಿನ, ದೇಶದ, ವಿಶ್ವದ ಗಮನ ಸೆಳೀತಿರುವಂಥ ಒಂದು ಸಾಹಿತ್ಯ ಪರಿಷತ್ತಾಗಿದೆ. ನಮ್ಮಲ್ಲಿ ತನ್ನದೇ ಆದಂಥ ನಿರ್ಣಯಗಳನ್ನು ಸಾಹಿತ್ಯ ಪರಿಷತ್ತು ಕೈಗೊಳ್ತದೆ. ಆ ನಿರ್ಣಯಗಳು ಯಶಸ್ವಿಯಾಗಿ ಆಗಬೇಕಾಗಿದೆ ಅಂತ ಎಲ್ಲ ಚಟುವಟಿಕೆಗಳನ್ನು ಮುಂದಿಟ್ಟುಕೊಂಡು ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತನಾಡಿದ ನಮ್ಮ ಕೋಶಾಧ್ಯಕ್ಷರಂಥ ನಮ್ಮ ಕೆ ರಾಘವೇಂದ್ರ ನಾಯರಿ ಅವರ ಏನು ಚಿಂತನೆಗಳ ಮುಂದಿನ ಭಾಗವಾಗಿ ನಮ್ಮ ಸಾಹಿತ್ಯ ಪರಿಷತ್ತು ಮುಂದಿನ ಇನ್ನೂ 3 ಜಿಲ್ಲಾ ಸಾಹಿತ್ಯ ಸಮ್ಮೇಳನಗಳನ್ನು, ಈಗಾಗಲೇ 6 ತಾಲೂಕಾ ಸಾಹಿತ್ಯ ಸಮ್ಮೇಳನಗಳನ್ನು, ಇದು ನನ್ನ ಅವಧಿಯ 3ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ನೆರವೇರಿಸ್ತಾ ಇದ್ದೇವೆ. ನಾಡು, ನುಡಿ, ನೆಲ, ಜಲ, ಸಂಸ್ಕೃತಿ ಮತ್ತು ಜಾನಪದ, ಕನ್ನಡ, ಕನ್ನಡಿಗ, ಕರ್ನಾಟಕ ಅನ್ನುವಂಥ ಒಂದು ಧ್ಯೇಯೋದ್ದೇಶವನ್ನು ಇಟ್ಕೊಂಡು ಮೈಸೂರಿನ ರಾಜಮಹರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಸ್ಥಾಪಿಸಿದಂಥ ಈ ಕನ್ನಡ ಸಾಹಿತ್ಯ ಪರಿಷತ್ತು ವಿಶ್ವಮಾನ್ಯವಾಗಿದೆ. ಇದಕ್ಕೆ ತನ್ನದೇ ಆದಂಥ ಇತಿಹಾಸ ಇದೆ. ಆ ನಿಟ್ಟಿನಲ್ಲಿ ನೀವೆಲ್ಲರ ಸಹಕಾರವೂ ಇದೆ. ಅದರಲ್ಲೂ ನಾವು ಕೇವಲ 15-20 ದಿನಗಳಲ್ಲಿ, ಈಗ ಪರೀಕ್ಷಾ ಸಮಯ ಆಗಿದ್ದರೂ ಕೂಡ ಈ ಮಾರ್ಚ್ ಒಳಗೆ ಮಾಡಬೇಕಾಗಿರೋದ್ರಿಂದ ನಾವು ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ನ ನಮ್ಮ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ಉದ್ಘಾಟನಾ ಸಮಾರಂಭಕ್ಕೆ ಬರಬೇಕಾಗಿತ್ತು. ಅವರು ಇವತ್ತು ನಮ್ಮ ರಾಜ್ಯದ ಚುನಾವಣಾ ಮುಖ್ಯ ಆಯುಕ್ತರು ಎಲ್ಲ ಸಂಘ ಸಂಸ್ಥೆಗಳ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ನ ಒಂದು ಸಭೆಯನ್ನು ಕೂಡ ಬೆಂಗಳೂರಿನಲ್ಲಿ ಆಯೋಜಿಸಿರೋದ್ರಿಂದ ಆ ಸಭೆಯಲ್ಲಿ ನಾನು ಹೋಗಲೇಬೇಕಾಗಿರೋದ್ರಿಂದ ನಾನು 2 ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ನಿಮ್ಮ ಜೊತೆಗೆ ಇರ್ತೇನೆ ಅನ್ನುವಂಥ ಮಾತನ್ನು ಮಹೇಶ್ ಜೋಶಿ ಅವರು ಹೇಳಿದ್ದಾರೆ ಅನ್ನುವಂಥ ಮಾತನ್ನು ಸಾಂದರ್ಭಿಕವಾಗಿ ಹೇಳ್ತಾ, ಮತ್ತು ನಮ್ಮ ಈ 7 ಗೋಷ್ಠಿಗಳು ಈ ಕಾರ್ಯಕ್ರಮದಲ್ಲಿ ವಿವಿಧ ಸ್ತರಗಳಲ್ಲಿ ವಿಷಯ ಮಂಡನೆ ಆಗ್ತವೆ. ಅತಿ ಉಪಯುಕ್ತವಾದ ಗೋಷ್ಠಿಗಳಿದ್ದಾವೆ. ಮತ್ತು ಇದು ದಾಖಲಿಸಬಹುದಾದಂಥ, ಈ ಸಮ್ಮೇಳನದ ದಾಖಲಿಸಬಹುದಾದಂಥ ಒಂದು ಸಂಗಮ ಸಿರಿ, ಹರಿ ಮತ್ತು ಹರ, ತುಂಗ ಮತ್ತು ಭದ್ರ, ಇಂಥ ಸಂಗಮ ಕ್ಷೇತ್ರದಲ್ಲಿ ಸಾಹಿತ್ಯದ ಸಂಗಮವನ್ನು ಕೂಡ ಮುಂಚೂಣಿಗೆ ತರಬೇಕು ಅನ್ನುವಂಥ ದೆಸೆಯಲ್ಲಿ ನಮ್ಮ ಹಿರಿಯ ಸಾಹಿತಿಗಳು, ನಮ್ಮ ಮಾಜಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರು ಆಗಿರುವಂಥ ಪ್ರೊಫೆಸರ್ ಭಿಕ್ಷಾವರ್ತಿ ಮಠರವರ ನೇತೃತ್ವದಲ್ಲಿ ಒಂದು ಸಂಗಮ ಸಿರಿ ಸ್ಮರಣ ಸಂಚಿಕೆಯನ್ನು ಕೂಡ ಹೊರತರ್ತಾ ಇದ್ದೇವೆ. ಅದು ಇವತ್ತು ಸಾಂಕೇತಿಕವಾಗಿ ಬಿಡುಗಡೆ ಆಗ್ತದೆ. ಮತ್ತು 3 ಕೃತಿಗಳು ಕೂಡ ಲೋಕಾರ್ಪಣೆ ಆಗ್ತವೆ. NT ಹರಿಸ್ವಾಮಿಯವರ ಕೃತಿ, ನಾಯಕನಟಿ ತಿಪ್ಪೇರುದ್ರ ಸ್ವಾಮಿಯವರ ಜೀವನ ಆಧಾರಿತ ಒಂದು ಚರಿತ್ರೆಯನ್ನು ಕೂಡ ಇಲ್ಲಿ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಮತ್ತು ಸೀತಾ S ನಾರಾಯಣರವರ ಒಂದು ಕೃತಿ ಆಗ್ತದೆ. ಮತ್ತು HN ಶಿವಕುಮಾರ್ರವರ ಕೃತಿನೂ ಕೂಡ ಈ ಸಂದರ್ಭದಲ್ಲಿ ಲೋಕಾರ್ಪಣೆ ಆಗ್ತದೆ. ನಾವು ಕೇವಲ 2 ವರ್ಷ 3 ತಿಂಗಳಲ್ಲಿ 74 ಕೃತಿಗಳ ಜೊತೆಗೆ ಈ ಒಂದು 77 ಕೃತಿಗಳು ಈ ಒಂದು 2 ವರ್ಷ 3 ತಿಂಗಳಲ್ಲಿ ನಮ್ಮ ಸಾಹಿತ್ಯ ಪರಿಷತ್ನ ನೇತೃತ್ವದಲ್ಲಿ ಪುಸ್ತಕಗಳು ಲೋಕಾರ್ಪಣೆಗೊಳ್ಳುತ್ತೆ ಅನ್ನೋದು ಅತ್ಯಂತ ಸಂತೋಷದ ವಿಷಯ ಅಂತ ಹೇಳ್ತಾ, ಈ ನಮ್ಮ ಅವಧಿಯಲ್ಲಿ ಸಾಧ್ಯವಾದಷ್ಟು ಕನ್ನಡ, ಕನ್ನಡಿಗ, ಕರ್ನಾಟಕ ಅನ್ನುವಂಥ ಧ್ಯೇಯೋದ್ದೇಶವನ್ನು ಇಟ್ಕೊಂಡು ಉತ್ತಮವಾದಂಥ ಕಾರ್ಯಕ್ರಮವನ್ನು ಮಾಡ್ತೇವೆ. ನಿಮ್ಮ ಸಲಹೆ ಸಹಕಾರವನ್ನು ಸದಾ ಸಾಹಿತ್ಯ ಪರಿಷತ್ತು ಬಯಸ್ತದೆ ಅಂತ ಹೇಳ್ತಾ ನಾನು ಹೆಚ್ಚು ಮಾತನಾಡದೆ. ಇನ್ನು ಮುಂದಿನ 2 ದಿನಗಳಲ್ಲಿ ನಾನು ವೇದಿಕೆಯಲ್ಲಿ ಇರ್ತೇನೆ, ಮಾತಾಡ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಇದು ಚುನಾವಣೆ ಘೋಷಣೆ ಆಗಿರೋದ್ರಿಂದ ಚುನಾವಣೆ ನೀತಿ ಸಂಹಿತೆಯ ವ್ಯಾಪ್ತಿಯಲ್ಲೇ ನಾವು ಕಾರ್ಯಕ್ರಮವನ್ನು ಆಯೋಜಿಸಬೇಕಾಗಿರೋದ್ರಿಂದ ಹೆಚ್ಚು ಯಾವುದೇ ರಾಜಕಾರಣಿಗಳು ವೇದಿಕೆಯನ್ನು ಬಳಸಿಕೊಂಡ್ರೂ ಕೂಡ ರಾಜಕೀಯವಾಗಿ ಮಾತನಾಡುವ ಅವಕಾಶ ಇರೋದಿಲ್ಲ ಅನ್ನುವಂಥ ನೀತಿ ಸಂಹಿತೆಯ ಹಿನ್ನೆಲೆಯಲ್ಲಿ ನಮ್ಮ ಲೈಫ್ ಟ್ರಸ್ಟಿಯವರಾಗಿರುವಂಥ ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ಇವತ್ತು ಸೇವಾ ಕಾರ್ಯದಲ್ಲಿ ನಿರತರಾಗಿರುವ ಕಾರಣಕ್ಕೆ ಅವರಿಂದ ನಾವು ಉದ್ಘಾಟನೆಯನ್ನು ಮಾಡಿಸಿದ್ದೇವೆ. ಅವರು ಯಾವುದೇ ರಾಜಕೀಯ ಇನ್ನೂ
ಒಂದು ಲೇಪನವನ್ನು ಅವರು ಮಾಡಿಕೊಂಡಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅವ್ರನ್ನ ಈ ಒಂದು ಕಾರ್ಯಕ್ರಮದ ಮುಂಚೂಣಿಯಲ್ಲಿ ನಿಂತು ಕನ್ನಡದ ದೀಪವನ್ನು ಬೆಳಗಿಸಿದ್ದಾರೆ ಅಂತ ಮಾತನ್ನು ಸಾಂಕೇತಿಕವಾಗಿ ಹೇಳ್ತಾ, ಇಲ್ಲಿ ಮಲ್ಲೇಪುರಂ ವೆಂಕಟೇಶ್ರವರು ನಮ್ಮ ಸಂಸ್ಕೃತ ವಿಶ್ವವಿದ್ಯಾಲಯದ ಮಾಜಿ ಕುಲಪತಿಗಳು ಅಂಥವರು ಪ್ರಧಾನ ಭಾಷಣ ಮಾಡಲಿದ್ದಾರೆ. ಮತ್ತು ಅಧ್ಯಕ್ಷರು ಮತ್ತು ನಿಕಟಪೂರ್ವ ಅಧ್ಯಕ್ಷರು ಕೂಡ ಈ ಸಭೆಯಲ್ಲಿ ಮಾತನಾಡಲಿದ್ದಾರೆ. ಅವರೆಲ್ಲ ಮಾತುಗಳನ್ನು ಕೇಳೋಣ. ಮತ್ತು ಗೋಷ್ಠಿಗಳು ಮುಂದುವರಿತವೆ. 7 ಗೋಷ್ಠಿಗಳು, ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅತ್ಯಂತ ಉತ್ಕೃಷ್ಟವಾಗಿರ್ತವೆ ಅನ್ನುವಂಥ ಮಾತನ್ನು ಹೇಳ್ತಾ, ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮ ಸಹಕಾರ ಇರಲಿ ಅಂತ ನಾನು ವಿನಂತಿಸ್ಕೊಳ್ತಾ ನನ್ನ ಮಾತುಗಳಿಗೆ ವಿರಾಮ ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ. ನಮಸ್ಕಾರ.